ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ಸುಮ್ಮನೆ ಜ್ವರ ಜಾಸ್ತಿ ಇದೆ. ಇನ್ನು ಮುಂದೆ ಕಡಿಮೆ ಆಗುತ್ತೆ ಬಿಡಿ ಸಾಹೇಬ್ರೆ. ಇರಿ ಮಾತ್ರೆ ಕೊಡ್ತೀನಿ. ಮಾತ್ರೆನಾ? ಮಾತ್ರೆ ಬೇಡ, ಕಹಿ ಇರುತ್ತೆ, ಕಷಾಯ ಕೊಡಿದ್ರೆ ಸರಿ ಹೋಗುತ್ತೆ. ಬೇಡ ಅಂದ್ರೆ ಕೇಳೋರು ಯಾರು? ಮಕ್ಳ ತರ ಹಠ ಮಾಡಬೇಡಿ. ನಂಗೆ ಬೇಡ ಸಾಹೇಬ್ರೆ. ನೀವು ಬೇಡ ಅಂದ್ರೆ ಏನ್ ಮಾಡ್ತೀನಿ ಹೇಳಿ? ಏನ್ ಮಾಡ್ತೀರಾ? ನುಂಗಿ 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 ಕಹಿ ನೀರ್ ಕೊಡಿ. ಕುಡೀರಿ 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 ಕುಡೀರಿ. ಮಾತ್ರ ಕಹಿ ಇತ್ತ? ಕೇಳ್ತಿರಲ್ಲ, ಅದೇನ್ ಚಾಕ್ಲೇಟಾ? ಆತ ತಾನೆ, ಕಹಿನೇ ಇತ್ತು. ತೀರ್ಥ ನಮ್ಮ ಕಣ್ಣು ಕಂಡ ಹಾಗೆ ತುಂಬಾ ಪ್ರೀತಿ ತೋರಿಸ್ತಿದ್ದಾನೆ. ಆದ್ರೆ ಅವನು ತೋರಿಸ್ತಿರೋ ಈ ಪ್ರೀತಿ ಅವಳಿಗ ಅಥವಾ ಅವಳ ಹೊಟ್ಟೆಲಿರೋ ಅವನ ಮಗುಗ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೆ ಏನಕ್ಕೆ? ಒಟ್ಟಿನಲ್ಲಿ ಅಣ್ಣ ಅವಳನ್ನ ಒಪ್ಕೊಂಡ ಹಾಗೆ ತಾನೆ. ನೋಡಿ ಅದಕ್ಕೆ ನಾನು ಮತ್ತವಳು ಕೆಲಸದೊಳಗಿರೋದಿಲ್ಲ. ನಾಳೆ ನನಗೇನಾದ್ರೂ ತಿಂಡಿ ತಗೋಬಾ, ಊಟ ತಗೋಬಾ ಅಂತ ಹೇಳಿದ್ರೆ ನಾನಂತೂ ಅವಳಿಗೆ ಬಾಯಿಗೆ ಬಂದಾಗ ಬೈದ್ ಬಿಡ್ತೀನಿ. ನೋ, ಹಾಗೆ ಮಾಡಬೇಡ. ಈಗ ನಾವು ಯಾರ ಕಣ್ಣಲ್ಲೂ ಕೆಟ್ಟವರಾಗಬಾರ್ದು. ಆಟದಲ್ಲಿ ನಮಗೀಗ ಒಂದು ಹಿಡಿತ ಸಿಕ್ಕಿದೆ. ನಮ್ಮ ಮೇಲೆ ಯಾರಿಗೂ ಕೆಟ್ಟ ಅಭಿಪ್ರಾಯ ಬರಲೇಬಾರ್ದು. ನಮ್ಮಿಂದ ಅವಳಿಗೆ ತೊಂದರೆ ಆಗ್ತಿದೆ ಅನ್ನೋದು ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಮತ್ತೆ ಅವಳ ಮೇಲೆ ಅನುಕಂಪ ಬರುತ್ತೆ. ಆ ಅವಕಾಶ ಕೊಡ್ಬೇಡ ಜಾನು. ಒಂದಿನ ಅವಮಾನ ಆಗುತ್ತೆ, 2 ದಿನ ಅವಮಾನ ಆಗುತ್ತೆ, ಸಹಿಸ್ಕೋ. ಆಮೇಲೆ ಚೆನ್ನಾಗಿ ಆಟ ಆಡಿಸ್ಬೋದು. ಮನೆಯವರೇ ಕತ್ತು ಹಿಡಿದು ಆಚೆ ತಳ್ಬೇಕು. ಹಾಗೊಂದಿನ ಬರುತ್ತೆ ನೋಡ್. ಸುಮ್ಮನವ್ರೆ, ನಾನು ಹಾಸ್ಕೋತೀನಿ ಬಿಡಿ. ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀರಾ? ಬಿಡಿ, ನಾನು ಮಾಡ್ಕೋತೀನಿ. ನಾನು ಹಾಸ್ಕೋತೀನಿ ಬಿಡಿ ಸುಮ್ಮನವ್ರೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಸಾಹೇಬ್ರೆ? ಬಿಡಿ, ನಾನು ಹಾಸ್ಕೋತೀನಿ. ಸುಮ್ಮನವ್ರೆ, ನಂಗೇನು ತೊಂದರೆ? ನಾನು ಮಲ್ಕೊಳ್ಳೋ ಜಾಗದಲ್ಲಿ ನಾನು ಹಾಸ್ಕೋತೀನಿ ಅಷ್ಟೇ, ಬಿಡಿ. ಏನು? ನೀವ್ ಇಲ್ಲಿ ಮಲ್ಕೊಳ್ಳೋದಾ? ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ ನೀವು? ಹೌದು, ಇವತ್ತು ನಾನು ಇಲ್ಲಿ ಮಲ್ಕೋತೀನಿ, ನೀವು ಹಾಸಿಗೆ ಮೇಲೆ ಮಲ್ಕೊಳ್ಳಿ. ಅಯ್ಯೋ ದೇವ್ರೆ, ಮಹಾಪಾಪ ಸಾಹೇಬ್ರೆ ಅದು. ನೀವ್ ಇಲ್ಲಿ ಮಲ್ಕೊಂಡು ನಾನು ಅಲ್ಲಿ ಮಲ್ಕೊಳ್ಳೋದಾ? ಆಗಲ್ಲ. ಸುಮ್ಮನವ್ರೆ, ನೆಲ ತಂಪಾಗಿರುತ್ತೆ, ನಿಮಗೆ ಜ್ವರ ಬೇರೆ ಇದೆ, ಶೀತ ಹೆಚ್ಚಾಗುತ್ತೆ. ನೀವು ಹಾಸಿಗೆ ಮೇಲೆ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಕೋತೀನಿ. ಅಯ್ಯೋ ದೇವ್ರೆ, ಎಲ್ಲಾದ್ರೂ ಉಂಟಾ? ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸುಮ್ಮನವ್ರೆ, ಆಗುತ್ತೆ ಅಂದ್ರೆ ಆಗುತ್ತೆ. ಸಾಹೇಬ್ರೆ, ನಂಗೆ ಅಳು ಬರುತ್ತೆ. ನಿಮ್ಗೆ ಅಳು ಬಂದರೂ ಪರವಾಗಿಲ್ಲ, ನೀವು ಹಾಸಿಗೆ ಮೇಲೆನೇ ಮಲ್ಕೋಬೇಕು. ಅಯ್ಯೋ ದೇವ್ರೆ, ಇಲ್ಲ ಸಾಹೇಬ್ರೆ, ನಂಗೆ ಬೇಜಾರಾಗುತ್ತೆ. ನೀವು ಬೇಜಾರು ಪಡ್ಕೊಂಡ್ರು ಪರವಾಗಿಲ್ಲ, ನೀವು ಹಾಸಿಗೆ ಮೇಲೆನೇ ಮಲ್ಕೋಬೇಕು, ನಾನು ಇಲ್ಲಿ ಮಲ್ಕೋತೀನಿ. ಸಾಹೇಬ್ರೆ, ನಂಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅಲ್ಲಿ ಮಲ್ಕೊಂಡ್ರೆ. ಎದ್ದೇಳಿ ಹೇಳ್ತೀನಿ. ಸಾಹೇಬ್ರೆ, ನಾನು ಇಲ್ಲೇ ಮಲ್ಕ್ತೀನಿ. ಎದ್ದೇಳಿ ಸುಮ್ಮನವ್ರೆ. ಹುಷಾರು ಹುಷಾರು. ಯಾಕೆ? ಬನ್ನಿ. ಏನ್ ಮಾಡ್ತಿದ್ದೀರಾ? ಬನ್ನಿ, ನೀವು ಮೊದಲು ಹಾಸಿಗೆ ಮೇಲೆ ಮಲ್ಕೊಳ್ಳಿ, ಆಮೇಲೆ ಹೇಳಿ. ಇಲ್ಲ ಸಾಹೇಬ್ರೆ. ಕೂತ್ಕೊಳ್ಳಿ. ಸಾಹೇಬ್ರೆ, ಕೂತ್ಕೊಳ್ಳಿ. ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಮಾತು ನೀವು ಕೇಳಿ. ಇವಾಗೇನು ಮಲ್ಕೋತಿರೋ ಇಲ್ವೋ? ಸಾಹೇಬ್ರೆ, ನಂಗೊಂಥರ ಹಿಂಸೆ ಆಗ್ತಿದೆ, ಕಷ್ಟ ಆಗುತ್ತೆ. ಸುಮ್ಮನವ್ರೆ, ಕಷ್ಟಪಟ್ಕೊಂಡು ಯಾಕೆ ಮಲ್ಕೋತೀರಾ? ಇಷ್ಟಪಟ್ಟು ಮಾಡಿ, ಮಲ್ಕೊಳ್ಳಿ. ಹಾಗಲ್ಲ ಸಾಹೇಬ್ರೆ, ಬೆಳಗ್ಗೆಯಿಂದ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಸೇವೆನೇ ಮಾಡ್ತಾ ಇದ್ದೀರಾ. ಈಗ ನೀವು ಕೆಳಗಡೆ ಮಲ್ಕೊಂಡು ನನ್ನನ್ನು ಮೇಲ್ಗಡೆ ಮಲ್ಕೊಳಕ್ಕೆ ಹೇಳ್ತಾ ಇದ್ದೀರಾ. ಸುಮ್ಮನವ್ರೆ, ಹೇಳಿದ್ನ ಎಷ್ಟು ಸಲ ಹೇಳ್ತೀರಾ? ನೀವು 100 ಸರಿ ಹೇಳಿದ್ರು ನಾನು ಉತ್ತರ ಒಂದೇ. ನಾನು ಇಲ್ಲಿ ಮಲ್ಕೋತೀನಿ, ನೀವು ಅಲ್ಲಿ ಮಲ್ಕೊಳ್ಳಿ. ನೀವು ಹೀಗೆ ಹಠ ಮಾಡಿದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಮಲ್ಕೊಬಿಡ್ತೀನಿ. ಬೇಡ ಬೇಡ ಬೇಡ. ಸಾಹೇಬ್ರೆ, ನಾನಿಲ್ಲಿ ಮಲ್ಕೊಂಡಿರೋದ್ರಿಂದ ನಿಮ್ಗೆ ಬೇಜಾರಿಲ್ಲ ತಾನೆ?
ಸುಮ್ಮನವ್ರೆ ಮಲ್ಕೊಳಕ್ಕೆ ಹೇಳಿದ್ದೆ ನಾನು, ಅದ್ರಲ್ಲಿ ಏನು ಬೇಜಾರು? ಆಯ್ತಾಯ್ತು, ಮಲ್ಕೋತೀನಿ. ಸುಮ್ಮನವ್ರೆ ಹೇಗನ್ನಿಸ್ತಾ ಇದೆ? ಹೂವಿನ ಹಾಸಿಗೆ ಮೇಲೆ ಮಲ್ಕೊಂಡಂಗೆ ಅನಿಸ್ತಾ ಇದೆಯಾ? ನನಗೇನೋ ಹೂವಿನ ಹಾಸಿಗೆ ಮೇಲೆ ಮಲ್ಕೊಂಡಂಗೆ ಅನಿಸ್ತಿದೆ, ಆದರೆ ನಿಮಗೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ದಂಗೆ ಇರಬೇಕಲ್ವಾ? ಹಾಗಾದ್ರೆ ನಾನು ಇಷ್ಟು ದಿನ ನಿಮ್ಮನ್ನ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸ್ತಾ ಇದ್ದೆ ಅಂತನಾ? ಚೇಚೆ, ನಾನು ಆರ್ಥದಲ್ಲಿ ಹೇಳಿಲ್ಲ ಸಾಹೇಬ್ರೆ. ನನಗಾದ್ರೆ ಅಭ್ಯಾಸ ಇದೆ, ನಿಮ್ಗಿದೆಲ್ಲ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹೇಳಿದೆ. ಏನಿಲ್ಲ ಸುಮ್ಮನವ್ರೆ, ಎಲ್ಲ ಇಷ್ಟ ಕಷ್ಟಗಳು ಅಭ್ಯಾಸದಿಂದ ಸರಿ ಹೋಗುತ್ತೆ. ನೀವು ಮಲ್ಕೋತಿರೋ ಇಲ್ವೋ, ಇಲ್ಲಾಂದ್ರೆ ಪರ್ಮನೆಂಟ್ ಮಾಡಿಸ್ತೀನಿ. ಬೇಡ ಬೇಡ. ಸುಮ್ಮನವ್ರೆ ನಿದ್ದೆ ಬರ್ತಾ ಇಲ್ವಾ? ಬಂದಿಲ್ಲ. ನಾನು ಹಾಡು ಹೇಳೋಣ ಅಂತ ಅಂದ್ಕೊಂಡ್ರೆ ನನ್ನ ಕಂಠ ಚೆನ್ನಾಗಿಲ್ಲ, ಕತೆ ಹೇಳೋಣ ಅಂತ ಅಂದ್ಕೊಂಡ್ರೆ ನೀವು ಚಿಕ್ಕ ಮಗು ಅಲ್ಲ. ಏನು ಮಾಡಲಿ? ಕತೆನೇ ಹೇಳಿ ಸಾಹೇಬ್ರೆ. ನೀವು ನಂಗೆ ಪರಿಚಯ ಆದಾಗಿಂದ ನಿಮ್ಮ ಕತೆ ಏನು ಅಂತ ನನಗೆ ಗೊತ್ತಿದೆ, ಅದಕ್ಕಿಂತ ಮುಂಚೆ ಕತೆ ಏನು ಅಂತ ಹೇಳಿ. ಹೌದಲ್ವಾ? ಇಂಟ್ರೆಸ್ಟಿಂಗ್. ಹೇಳಿ ಮತ್ತೆ. ಕಾಲೇಜಲ್ಲೂ ಒಂಥರ ಲೀಡರ್ ಕಣ್ರಿ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇತ್ತು ಎಲ್ಲರೂ ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ರು. ನಾನು ಒಳ್ಳೆ ದೊಡ್ಡ ಹೋರಾಟಗಾರ ಅಂತರ ಅದನ್ನ ಸಾಲ್ವ್ ಮಾಡ್ತಾ ಇದ್ದೆ. ಅದೇ ನೀವು ಕಾಲೇಜಲ್ಲಿ ಮಾಡ್ತಾ ಇದ್ರಲ್ಲ, ಸೇಮ್ ಹಾಗೆ ಒಂಥರ ಮಜಾ ಇತ್ತು. ಸುಮ್ಮನವ್ರೆ ತುಂಬ ಚೆನ್ನಾಗಿತ್ತು. ಸುಮ್ಮನವ್ರೆ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಇಷ್ಟೊತ್ತು ಮಾತಾಡ್ತಾ ಇದ್ನ? ಪಾಪ ಮಲ್ಕೊಳ್ಳಿ. ವಾವ್, ಇದೇನು ಸಾಧನ ಇದು? ನಾನು ಏನು ನೋಡ್ತಾ ಇದ್ದೀನಿ? ಓಲ್ಡ್ ಸಾಧನ ಇಸ್ ಬ್ಯಾಕ್, ದ ವಿಲನ್ ಈಸ್ ಬ್ಯಾಕ್. ನೀನು ಗಂಡನ್ನಷ್ಟೇ ಯಾಮಾರಿಸಿದ್ಯಾ ಅಂತ ಅನ್ಕೊಂಡಿದ್ದೆ, ಆದರೆ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನೂ ಯಾಮಾರಿಸ್ತಿದ್ಯಾ. ಆದರೆ ಈ ಯಾಮಾರಿಸೋ ನಾಟಕ ಯಾಕೆ ಅಂತ? ನಾಟಕ? ಯಾವ ನಾಟಕ? ಯಾವ ನಾಟಕದ ಬಗ್ಗೆ ಮಾತಾಡ್ತಿದ್ಯಾ ಜೈ? ಏನ್ ಹೇಳ್ತಾ ಇದೆಯಾ ಸಾಮ್ನ ನೀನು? ಅಲ್ಲ, ಇವಾಗ ತಾನೇ ಮನೆಯಿಂದ ಕತ್ತು ಹಿಡಿದು ಆಚೆ ತಳ್ಬೇಕಂತ ಹೇಳಿದೆ, ಆದರೆ ಸುಮನ ಮೇಲೆ ನಿನ್ಗಿನ್ನೂ ದ್ವೇಷ ಕೋಪ ಹೋಗಿಲ್ಲ ಅಂದಂಗಾಯ್ತು. ಸುಮನನ ಕತ್ ಹಿಡ್ದು ಆಚೆ ತಳ್ತೀನಿ ಅಂತ ನಾನು ಹೇಳಿದ್ನ? ವಾಟ್ಸ್ ರಾಂಗ್ ವಿತ್ ಯು ಜಾನು? ವಾಟ್ ಯು ಮೀನ್? ಅಂದ್ರೆ ಸುಮನ ಅಲ್ವಾ? ಮತ್ತಿನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಕತ್ತಿಡ್ದು ಆಚೆ ತಳ್ಳೋದಂದ್ರೆ ಅದು ಸುಮನ ಅಲ್ವಾ? ಇನ್ಯಾರನ್ನ? ನಿನ್ ತಂಗಿನ? ಅದಕ್ಕೆ ಹೌದು ಜಾನು, ಊಟ ಕೂತವ್ರನ್ನ ಮೇಲೆ ಇಳಿಸೋದು ದೊಡ್ಡ ಅವಮಾನ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಜಾನು, ಸುಮನ ನಾವ್ ಅನ್ಕೊಂಡ್ ಹಾಗೆ ಕೆಟ್ಟೋಳಲ್ಲ ಅಂತ. ನಿನಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಸರಿ, ಇಷ್ಟಕ್ಕೂ ಅವಳು ಅವಮಾನ ಮಾಡಿರೋದು ನನಗೆ, ಆ ದ್ವೇಷ ನನಗಿತ್ತು. ನಾನೇ ಅವಮಾನನ ಮರ್ತಿದ್ದೀನಿ. ಈಗ ಸುಮಾ ಅಂದ್ರೆ ಏನು, ಅವಳ ಪ್ರೀತಿ ಅಂದ್ರೇನು, ಅವಳ ಗುಣ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೋ. ಯಾಕೆ ಅವಳ ಮೇಲೆ ಸುಮ್ಮನೆ ದ್ವೇಷ ಕಾರ್ತೀಯ? ನೀನು ಹೀಗೆ ಅವಳ ಮೇಲೆ ದ್ವೇಷ ಕಾರ್ತಾ ಇದ್ರೆ ಮನೆಯವರೇ ನಿನ್ನ ಕತ್ತು ಹಿಡ್ದು ಆಚೆ ತಳ್ತಾರೆ. ಆವತ್ತು ನಾನು ಏನು ಮಾಡೋದಕ್ಕಾಗೋದಿಲ್ಲ, ಹುಷಾರು ಅಂತ ಹೇಳ್ತಾ ಇದ್ದೆ. ಅಲೋ ಲೋ 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 ಕೂಲ್. ಅಲ್ಲ, ಆವಾಗಲೇ ಟೋನ್ ಬೇರೆ ಇತ್ತು, ಇವಾಗಿನ ಟೋನೇ ಬೇರೆ ಇದೆಯಲ್ಲ? ಹೌದು, ನಿನಗೆಲ್ಲಾನು ಹಾಗೆ ಅನ್ಸುತ್ತೆ. ಜೈ, ಆಗ ನೀನು ಅರ್ಥ ಮಾಡ್ಕೊಂಡಿರೋದು ಹಾಗಿತ್ತು. ಈಗ ನಾನು ಹೇಳ್ತಿರೋದೇ ಸರಿ. ಇಲ್ಲ ಸವರ, ಇಲ್ಲ, ನೀನು ಜಾನ್ವಿನ ಸ್ವಲ್ಪನೂ ಬಿಟ್ಕೊಡಲ್ಲ. ಅಂಥದ್ರಲ್ಲಿ
ಜಾನ್ವಿನ ಮನೆಯವರಿಂದ ಹೊರಗೆ ಹಾಕ್ತೀಯ. ಜೈ, you're taking me wrong again. ನಾನು ಮನೆಯವರೇ ನಿನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ದು, ಮನೆಯವರಿಂದ ಹೊರಗೆ ಹಾಕಿಸ್ತೀನಿ ಅಂತ ಹೇಳಲಿಲ್ಲ. ಜಾನ್ವಿ, ನೀನೇ ಸರಿಯಾಗಿ ಹೇಳು. ಕತ್ತಿಡ್ದು ಮನೆಯಿಂದ ಆಚೆ ತಳ್ಳು ಅಂತ ಹೇಳಿದ್ದು ಯಾರನ್ನ? ಸುಮನಾನೇ ತಾನೆ? ನಿನ್ನ ಹೆಂಡತಿ ಅದೇನು ಹೇಳ್ತಾರೋ ನನಗೇನು ಗೊತ್ತು. ಒಳ್ಳೆಯವರಾಗೋ ಹುಚ್ಚಲ್ಲಿ ನನ್ನ ಮೇಲೇನೆ ಅನುಮಾನ ಪಡ್ತಿದ್ದಾರೆ, ನನ್ನನ್ನೇ ದೂರ ಇಟ್ಟಿದ್ದಾರೆ. ನೋಡೋಣ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಮನೆಗೆ ನಾವು 4 ಜನ ಮಕ್ಕಳು. ನಾನು, ನೀನು, ತೀರ್ಥಣ್ಣ, ಸುಭಾಷ್. ಯಾವುದೋ ಮನೆಯಿಂದ ಬಂದವರು ಯಾವತ್ತೂ ಈ ಮನೆಯವ್ರಾಗೋದಕ್ಕಾಗದೇ ಇಲ್ಲ. ಯಾವತ್ತಿದ್ರು ಹೊರಗಿನವ್ರೆ. ನಾನು ಎಲ್ಲೋ ಮಿಸ್ ಹೊಡಿತಾ ಇದೆ. ನೀವು ಮಾತಾಡ್ತಾ ಇರೋ ರೀತಿಗೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ. ನಿಮಗೆ ಯಾರು ಅರ್ಥ ಮಾಡಿಸ್ತಾ ಕುತ್ಕೊಂತಾರೆ? ಅದಕ್ಕೆ ನಾನು ಇಲ್ಲಿಂದ ಹೋದ್ಮೇಲೆ ಐ ಆಮ್ ಸಾರಿ ಜಾನು, ನನ್ನ ಮುದ್ದು ಅಲ್ವಾ, ನನ್ನ ತಂಗಿ ಅಲ್ವಾ, ನನ್ನ ನಾದ್ನಿ ಅಲ್ವಾ ಅಂತ ನನಗೆ ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ. ನಾನು ಇಲ್ಲಿ ನಿಮ್ಮ ಮಾತಿಗೆ ಕರ್ಗಲ್ಲ. ಜಾನು, ಯಾಕೆ ಹಿಂಗೆ ಮಾಡ್ತೀಯಾ? ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ಬುದ್ಧಿನೇ ಬರಲ್ಲ ಅಲ್ವಾ? ಜೈ, ನೀನಾದ್ರೂ ನಿನ್ನ ತಂಗಿಗೆ ಬುದ್ಧಿ ಹೇಳು. ಹೋಗಿ ಹೋಗಿ ಇವಳ ಜವಾಬ್ದಾರಿನ ಸುಮ್ಮನಿಗೆ ಕೊಟ್ಟಿದ್ದೀನಿ. ಪಾಪ, ಅವಳಿಗೆ ಎಷ್ಟು ಟೆನ್ಷನ್ ಆಗ್ತಿದೆಯೋ ಏನು. ಛೇ ಜೈ, ನಿನಗೆ ಹೇಳಿದ್ದು ಬುದ್ಧಿ ಹೇಳು ಅಂತ. ಇಲ್ಲ ಇಲ್ಲ ಇಲ್ಲ, ನಿಮ್ಮಿಬ್ಬರ ಮತ್ತೆ ನಾನಿದ್ರೆ ನನ್ನ ಕತೆ ಅಷ್ಟೇ. ಜಾನ್ವಿ ಪದೇ ಪದೇ ಸುಮನ ಮೇಲೆ ರೇಗಿದ್ರೆ ಮನೆಯವರೆದುರು ಕೆಟ್ಟವಳಾಗ್ತಾಳೆ, ಅದು ಸರಿ. ಆದರೆ ಅದಕ್ಕೆ ಮನೆಯವರೆಲ್ಲರೂ ಸೇರಿ ಜಾನ್ವಿನ ಹೊರಗಡೆ ಯಾಕೆ ಹಾಕಬೇಕು? ಚಾನ್ಸೇ ಇಲ್ಲ. ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡ ಅಥವಾ ಇವರೇ ನಾನು ಕನ್ಫ್ಯೂಸ್ ಮಾಡಿದ್ರ? ಅದಕ್ಕೆ ಅಣ್ಣ ನಂಬೋದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮ ಅಣ್ಣಂಗೆ ನಾನು ಮೊದಲಿನ ಸಾಧನ ಅನ್ನೋದು ಪಕ್ಕ ಆದರೆ ಮನೆಯವ್ರ ಎದುರಿಗೆ ಯಾವಾಗ ಬೇಕಾದರೂ ಬಾಯ್ ಬಿಡ್ತಾನೆ. ಆದಷ್ಟು ಬೇಗ ನಮ್ಮ ಕೆಲಸನ ಮುಗಿಸ್ಕೋಬೇಕು.